ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ. ಇವತ್ತು ಮಾಡೋನು ನುಗ್ಗಿಕಾಯಿ ಸಾಂಬಾರು ಸಿಂಪಲ್ಲ ಮತ್ತು ಟೇಸ್ಟಿಯಾಗಿ ಮಾಡೋನು ಬರ್ರಿ. ಅದಕ್ಕೆ ಏನೇನು ಬೇಕಂತ ಹೇಳಿ ಒಂದು ಸರ್ತಿ ನೋಡೋಣ ಬರ್ರಿ. ಫಸ್ಟಿಗೆ ನುಗ್ಗಿಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ ಒಂದು ಬೋಗಣ್ಯಾಗ ಕುದಿಯಾಕೆ ಇಟ್ಕೊಂಡಿದ್ದು ರೀ. ಆಮೇಲೆ ನೆಕ್ಸ್ಟ್ ತೊಗರಿಬೇಳೆ ತೊಗೊಂಡು ಒಂದು ಕಪ್ ಅವತ್ನೂ ರೀ ಕುಕ್ಕರ್ನಾಗ ಕುದಿಸ್ಕೊಂಡ್ರಿ. ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅವತ್ನು ಕುದಿಸ್ಕೊಂಡ್ರಿ. ನೆಕ್ಸ್ಟ್ ಅದಕ್ಕೆ ಏನೇನು ಬೇಕಂತೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇವ್ರಿ ನಾವು. ಒಂದು ಟೊಮೆಟೊ, ಆಮೇಲೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ರೀ ಮತ್ತು ಹುಣಸೆ ರಸ, ನುಗ್ಗಿಕಾಯಿ ಅಂತೂ ಅವಾಗ ಹೊಲ್ಸ್ಕೊಂಡು ಇಟ್ಕೊಂಡಿದ್ದೀವಿ ರೀ. ಬ್ಯಾಳಿನೂ ಕುದ್ದೂರಿ. ಈಗ ಬ್ಯಾಳಿನೂ ರೆಡಿ ಐತ್ರಿ. ಈಗ ಬ್ಯಾಳಿನೂ ಒಂದು ಸರ್ತಿ ಎಲ್ಲನೂ ಚಮಚಲೆ ಮಿಕ್ಸ್ ಮಾಡ್ಕೊರಿ ಈ ಥರ ತಿರುಗಾಡ್ಕೋತ. ನೆಕ್ಸ್ಟ್ ಈಗ ಕಡಾಯಿ ಒಳಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡ ನೆಕ್ಸ್ಟ್ ಸಾಸಿವೆ ಒಂಜಾರು ಹಾಕೋರಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಹಿಂಗೆ ಹಾಕೋರಿ. ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಅವಾಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ರಲ್ಲ ಅವತ್ತೂ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ. ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊರಿ. ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ಕರಿಬೇವು ಮತ್ತು ಟೊಮೆಟೊ ಹಾಕ್ಕೊಂಡು ಅವತ್ತೂ ಫ್ರೈ ಮಾಡ್ಕೊಂಡು ಬರ್ರಿ. ಎಲ್ಲನೂ ಮಿಕ್ಸ್ ಮಾಡ್ಕೊತ ತೆಳಗ ಮ್ಯಾಗ ಅವತ್ತೂ ಫ್ರೈ ಮಾಡ್ಕೊರಿ. ಎಲ್ಲನೂ ಫ್ರೈ ಮಾಡ್ಕೊರಿ. ಮಸ್ತ್ ಪಕ್ಕಿ ಕೆಳಗೆ ಮ್ಯಾಗ ಮಾಡ್ಕೊತ ಎಲ್ಲನೂ ಫ್ರೈ ಮಾಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಮತ್ತೊಂದು ಸರ್ತಿ ಫ್ರೈ ಮಾಡ್ಕೊರಿ. ಎಲ್ಲನೂ ಎಲ್ಲ ಕಡೆ ತಿರ್ಸಾಡ್ಕೊತ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಈಗ ಒಂದು ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಗರಂ ಮಸಾಲ ಒಂದು ಸ್ವಲ್ಪ ಹಾಕೋರಿ. ಕೆಂಪು ಖಾರ ಹಾಕೋರಿ. ಆಮೇಲೆ ಕೊತ್ತಂಬರಿ ಪೌಡ್ರ್ ಹಾಕೋರಿ. ಮತ್ತೊಂದು ಸ್ವಲ್ಪ ಖಾರ ಹಾಕ್ಕೊಂಡ್ರಿ. ಈಗ ಒಂದು 1.5 ಸ್ಪೂನ್ ಖಾರ ಹಾಕ್ಕೊಂಡು ಹುಣಸೆ ರಸ ಆ್ಯಡ್ ಮಾಡ್ಕೊಂಡು ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಈಗ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿರಿ. ಮಸ್ತ್ ಆಗ್ತೈತಿ. ಟೇಸ್ಟ್ ಮಾಡೋದು ಮಾತ್ರ ಈಸಿ ಐತಿ. ಅವಾಗ ಕುದಿಸಿಟ್ಕೊಂಡಿದ್ರಲ್ಲ ಅವತ್ತೂ ಬೇಳೆ ಹಾಕ್ಕೊಂಡ್ರಿ. ನೀವು ಎಷ್ಟು ಮಾಡೋರಿರ್ತಿರಲ್ಲ ಬೇಳೆ ಅಷ್ಟು ಕುದಿಸ್ಕೊರಿ. ನುಗ್ಗಿಕಾಯಿ ಎಷ್ಟು ಇರ್ತಾವಂತ ನೋಡಿ ಎಲ್ಲನೂ ಈ ಥರ ಮಿಕ್ಸ್ ಮಾಡಿರಿ. ಮಸ್ತ್ ಕನಾಯ್ತು ನೋಡಿರಿ. ಕುದಿಯಾಕೆ ಇಟ್ಟಿದ್ದು ನೀರು ಅವಾಗ ಒಂದು ಬೊಗಣ್ಯಾಗ ಅವತ್ತೂ ನೀರು ಹಾಕ್ಕೊಂಡ್ರಿ. ನೀರು ಹಾಕ್ಕೊಂಡು ಎಲ್ಲನೂ ಮಸ್ತ್ ಪಕ್ಕಿ ಮಿಕ್ಸ್ ಮಾಡಿರಿ. ಈ ಥರ ಮಿಕ್ಸ್ ಮಾಡ್ಕೊರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕೋರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಅವಾಗ ಕುದಿಸಿದ್ದು ನಮ್ಮ ನುಗ್ಗಿಕಾಯಿ ಇದ್ರಲ್ಲ ನುಗ್ಗಿಕಾಯಿ ತೊಗೊರಿ. ಈಗ ನುಗ್ಗಿಕಾಯಿ ಹಾಕಿ ಅವತ್ತೂ ಮಿಕ್ಸ್ ಮಾಡ್ಕೊಂಡ್ರಿ. ಅವತ್ತೂ ಈ ಥರ ಮಿಕ್ಸ್ ಮಾಡ್ಕೊರಿ. ವಾಸ್ ಮಾತ್ರ ಮಸ್ತ್ ಬರೈತ್ರಿ. ಟೇಸ್ಟು ಹಂಗಾಗಿರ್ತೈತಿ ರೀ. ಮಸ್ತ್ ಆಗಿರ್ತೈತಿ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆ ಭಾರಿ ಟೇಸ್ಟ್ ಬರ್ತೈತಿ ರೀ. ನುಗ್ಗೆಕಾಯಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ನೀವು ಬೇಕಂದ್ರೆ ಇಡ್ಲಿ ಮತ್ತು ದೋಸೆ ಜೊತೆನೂ ಟೇಸ್ಟ್ ಮಾಡಿ ನೋಡಿರಿ. ಅದ್ರ ಜೊತೆನೂ ಮಸ್ತ್ ಟೇಸ್ಟ್ ಬರ್ತೈತ್ರಿ. ಒಂದು ಸರ್ತಿ ಟ್ರೈ ಮಾಡಿರಿ. ಹೆಂಗಾಗ್ತೈತಿ ಅಂಥೇಳಿ ಕಮೆಂಟ್ ಮಾಡಿರಿ. ನಮಗೂ ಸಿಂಪಲ್ ಆ್ಯಂಡ್ ಟೇಸ್ಟಿ ರೀ. ಜಟ್ ಕೆಪಾಟ್ ಜಲ್ದಿ ಆಗ್ತೈತ್ರಿ. ಒಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋಲ್ದ ಹಂಗೆ ಹೋಗ್ಬೇಡ್ರಿ.